ಆಪರೇಷನ್ ಸಿಂಧೂರ ಮುಂದುವರೆದಿದೆ. ಎಸ್, ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರವಾಗಿ ಈಗ ಪಾಕಿಸ್ತಾನ ಗುಂಡಿನ ಮಳೆ ಸುರಿಸ್ತಾ ಇದೆ. ಅದರಲ್ಲೂ ಕೂಡ ಗಡಿ ಭಾಗದಲ್ಲಿ ಈಗಾಗಲೇ ಶೆಲ್ ದಾಳಿ ಸೇರಿದಂತೆ ಗುಂಡಿನ ದಾಳಿಗೆ ಭಾರತದ ನಾಗರಿಕರು ಸಾವನ್ನಪ್ಪುತ್ತಿದ್ದಾರೆ. ಭಾರತೀಯ ನಾಗರಿಕರನ್ನೇ ಗುರಿಯಾಗಿರಿಸಿಕೊಂಡು ಅಪ್ರಚೋದಿತ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ಯಾವುದೇ ಪ್ರಚೋದನೆ ಇಲ್ಲದಿದ್ದರೂ ಕೂಡ ಪ್ರಚೋದನೆಗೆ ಒಳಪಟ್ಟು ನಾಗರಿಕರನ್ನ ಗುರಿಯಾಗಿಸಿಕೊಂಡಿದೆ. ಆದರೆ ಅಂತಾರಾಷ್ಟ್ರೀಯ ಸಮೂಹದ ಮುಂದೆ ಮಾತ್ರ ಅಯ್ಯೋ ನಮ್ಮ ನಾಗರಿಕರು ಸಾಯ್ತಾ ಇದ್ದಾರೆ, ಅಯ್ಯೋ ನಮ್ಮ ಧಾರ್ಮಿಕ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಅಯ್ಯೋ ಭಾರತ ನಾಟಕ ಆಡ್ತಾ ಇದೆ ಅಂತ ಗುಳ್ಳೆ ನರಿ ತರ ಮಾತಾಡ್ತಾ ಇದೆ. ಆದರೆ ಗಡಿಯಲ್ಲಿ ಮಾತ್ರ ನಾಗರಿಕರ ಮೇಲೆ ಗುರಿಯಿಟ್ಟು ಕೊಲ್ಲುತ್ತಿದ್ದಾರೆ. ಅಷ್ಟೇ ಅಲ್ಲ, ಅದು ನಮ್ಮ ಸಿಖ್ ಸಮುದಾಯದ ಗುರುದ್ವಾರಗಳಾಗಿರ್ಬೋದು, ಅಥವಾ ಕ್ರಿಶ್ಚಿಯನ್ ಸಮುದಾಯದ ಚರ್ಚ್ಗಳಾಗಿರ್ಬೋದು, ಅಥವಾ ಹಿಂದೂ ಸಮುದಾಯದ ದೇವಾಲಯಗಳಾಗಿ. ನಾನು ಸೇನೆಗೆ ಯಾವುದೇ ಜಾತಿ ಧರ್ಮ ಮತ ಪಂಥ ಇರುವುದಿಲ್ಲ, ಆದರೆ ಪಾಪಿ ಪಾಕಿಸ್ತಾನ ಮಾತ್ರ ದೇವಾಲಯಗಳನ್ನು, ಗುರುದ್ವಾರಗಳನ್ನು ಮತ್ತು ಚರ್ಚ್ಗಳನ್ನು ಗುರಿಯಾಗಿಸಿಕೊಂಡು ಗಡಿ ಭಾಗದಲ್ಲಿ ದಾಳಿಯನ್ನು ನಡೆಸ್ತಾ ಇರೋದು ನೋಡಿದರೆ